ನಾನು ಹೇಳ್ತಾರಲ್ಲ ಏನ್ ಗೊತ್ತಾ, ಒಂದ್ ವಾರ ಆದ್ಮೇಲೆ ತಿರ್ಗಾ ಬರೋಣ. ನೀವು ಕೇಳಿ ಇವರು ಅಡ್ವೊಕೇಟ್ ಹತ್ರ ಮಾತಾಡಿ ಒಂದ್ ನಿಮಿಷ ಇರಿ ಸರ್, ಇದೇ ಒಂದ್ ನಿಮಿಷ. ಇವರು ಒಂದ್ ವಾರ ಆದ್ಮೇಲೆ PDC ಕೊಟ್ಬಿಡಿ, 6 ತಿಂಗಳದೇ ಕೊಟ್ಬಿಡಿ, PDC ಕೊಟ್ಬಿಡಿ. ಅಕಸ್ಮಾತ್ ನೀವು ಅದೇನು ಆಗಿಲ್ಲ ಅಂದ್ರೆ ಅವಾಗ ಬರೋಣ ಬೇಕಾದ್ರೆ, ಅಲ್ಲಿವರೆಗೂ ಈಗ ಆದ್ಮೇಲೆ ನಾನು ಹೇಳ್ತೀನಿ ಕೇಳಿ. ಈಗ ಒಬ್ಬೊಬ್ಬರು ನಮ್ದು ಅಭಿಪ್ರಾಯ ಇದೆ, ನಾವೆಲ್ಲ ಎಲ್ಲರೂ ಪರವಾಗಿ ನಾನು ಏನು ಹೇಳ್ತಾ ಇದ್ದೀನಿ ಎಲ್ಲ ಸತೀಶ್ ಅವರೇ, ಕೊನೆಯದಾಗ ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಎಲ್ಲರೂ ನೋಡಿರೋರೆ ನಾನು ಹೇಳೋದು ಕೇಳ್ರಿ ಫಸ್ಟ್. ನೀವು ನಮ್ಮ ಆಫೀಸಲ್ಲಿ ಒಂದು 50 ಜನ ಸುಮಾರು ಬಂದಿದ್ರೆ ನಾನು ಹೇಳಿದ್ದೀನಿ, ಯಾರಿಗೇನೇ ಹೆಚ್ಚು ಕಮ್ಮಿ ಆದರೂ ಅವ್ರಿಗೆ ಬೂಟಲ್ಲಿ ಹೊಡೆದು ಸರಿ ಮಾಡಿ ದುಡ್ಡು ವಾಪಸ್ ಕೊಡಿಸ್ತೀನಿ, ಇಲ್ಲ ಸೈಟ್ ವಾಪಸ್ ಕೊಡಿಸ್ತೀನಿ ಅಂತ ನಾನು ಹೇಳಿದ್ದೆ. ಬಂದಿರೋರಲ್ಲಿ ಇಷ್ಟೊಂದರಲ್ಲೂ ಇದ್ದೀರಾ, ಅದು ಅನ್ಯತಾ ಭಾವಿಸ್ಬಾರ್ದು. ಈಗ ನಿನ್ನೆ ನಾನು ಸಾಹೇಬ್ರು ಫೋನ್ ಹಾಕಿದ್ದೆ, ಬೇಗ ರೆಡಿ ಮಾಡಿಕೊಡ್ತೀನಿ, ಕೋರ್ಟಲ್ಲಿ ಕೇಸು ನಡೀತಾ ಇದೆ, ಬಂದು ನಾಳೆ ಮಾತಾಡೋಣ ಅಂತ ಅಂದಿದ್ದಾರೆ. ಆ ಡಾಕ್ಯುಮೆಂಟ್ಸ್ ಇನ್ನೂ ನೋಡೇ ಇಲ್ಲ ನಾನು. ನೆನ್ನೆ ನೀವು ಆಫೀಸಿಗೆ ಬಂದ ಮೇಲೆ ನಿಮಗೆ ಧೈರ್ಯ ಹೇಳಿ ಕಳಿಸಿರೋದು ಅಷ್ಟೇ ನನಗೆ ಗೊತ್ತು. ಬಂದ ಮೇಲೆ ಇವಾಗ ಹೇಗೆ ತಮ್ಮಿಂಗ್ ಮಾಡ್ಕೊಂಡ್ರೆ ನಾವೇನು ಮಾಡೋಕ್ಕಾಗಲ್ಲ. ಆಮೇಲೆ ಬಂದಿರೋರಲ್ಲಿ ಅವ್ರು ಯಾರೋ ಒಬ್ರು ಹೊಡಿಬೇಕು, ಕದ್ರಸ್ ಹಾಕಬೇಕು ಅಂದರೆ ಸಮಸ್ಯೆ ಬಗೆಹರಿಯಲ್ಲ. ಸಮಸ್ಯೆ ಬಗೆಹರಿಬೇಕು ಅಂದರೆ ಇವಾಗ ನನ್ನನ್ನು ಬಂದಿದ್ದಾರೆ, ನಾವು ಕಾನೂನಿದೆ, ಡಿಪಾರ್ಟ್ಮೆಂಟ್ ಇದೆ, ಅಧಿಕಾರಿಗಳಿದ್ದಾರೆ, ನಾವು ಕಾನೂನಿನ ಮೂಲಕನೇ ಮಾಡಬೇಕು. ಅಲ್ಲಿ ನಿಮಗೆ ಗೊತ್ತಿದ್ದಂಗೆ ಇವ್ರಿಗೆ ಅವತ್ತೊಂದು ಸಲ ಫೋನ್ ಮಾಡಿದೆ, ಒಂದು 15 ಜನ ಬೌನ್ಸರ್ ಹಾಕಿದ್ರು. ನಾನು ಸ್ಪಾಟ್ ಮಾಸ್ಟರ್ ಮಾಡೋಕ್ಕೆ ಹೋದಾಗ ಆ ಸಂದರ್ಭದಲ್ಲಿ ನಾನು ಹೋಗಿ ಒಂದು 15-20 ಜನ ಹೋಗಿ ಹೊಡೆದು ಗಲಾಟೆ ಮಾಡಿ ಸ್ಪಾಟ್ ಮಾಸ್ಟರ್ ಮಾಡಿಕೊಂಡು ಅಲ್ಲೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಎತ್ಕೊಂಡು ಬಂದು ನಿಮಗೋಸ್ಕರ ನಿಂತಿದ್ದೀನಿ. ನೀವು ಸ್ವಲ್ಪ ಜನ ಇದ್ದೀರಾ, ಆಯ್ತು ಗೌಡ್ರೆ ಏನೋ ಒಂದು ಮಾಡಿ ಅಂತ. ನಿಮಗೋಸ್ಕರ ನಾವು ನಿಂತ ಮೇಲೆ ಶಾಂತಿಯುತವಾಗಿ ಬಗೆಹರಿಸ್ಬೇಕು. ನಾನು ನೆನ್ನೆ ಹೇಳಿದ್ದೀನಿ ಇವ್ರಿಗೆ, ನೆನ್ನೆ ಒಂದು ಸಲ 3-4 ಸಲ ಕಾಲ್ ಮಾಡಿದ್ರು, ಬನ್ನಿ ಗೌಡ್ರೆ ಅದೇನಿದೆ ಬಗೆಹರಿಸೋಣ, ದುಡ್ಡು ಇಲ್ಲ ಸೈಟು ಇಲ್ಲ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ ಬಗೆಹರಿಸೋಣ ಅಂತ ಹೇಳಿದ್ದಾರೆ. ಈಗ ಬಂದಿದ್ದೀನಿ ಸಾಹೇಬ್ರೆ, ನಮಗೇನಾಗಬೇಕು ಅಂದರೆ ಇಲ್ಲಿ ಕೊನೆಯದಾಗಿ ನೀವು ಕೇಸ್ ಹಾಕೊಂಡು ಸಾಯ್ತಿರೋ ಅಥವಾ DLF ಅವ್ರು ಕಂಪ್ನಿಯವ್ರು ಕೇಸ್ ಮಾಡಿದಾರೋ ಮತ್ತೊಂದು ಮಗದೊಂದು ಸಮಸ್ಯೆ ಇಲ್ಲ. ಇಲ್ಲಿ ಕೊನೆಯದಾಗಿ ಸಫರ್ ಪಡೋರು ಗ್ರಾಹಕರು ಅಷ್ಟೇ. ನಮಗೇನು ಬೇಕು ಗ್ರಾಹಕರಿಗೆ ಇವತ್ತೇನು ನೀವು 12 ಲಕ್ಷ 16 ಲಕ್ಷ 22 ಲಕ್ಷ ಕೊಟ್ಟು ರಿಜಿಸ್ಟರ್ ಮಾಡಿದ್ದಾರೆ, ಒಂದು ಸೈಟ್ ವಾಪಸ್ ಕೊಡಿ ಇಮಿಡಿಯೇಟು, ಇಲ್ಲ ದುಡ್ಡು ವಾಪಸ್ ಕೊಡಿ. ಇಂತಿಷ್ಟು ದಿನ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಏನಾದ್ರು ಒಂದು ಮೂವ್ಮೆಂಟ್ ಮಾಡಿಕೊಟ್ಬಿಟ್ಟು ಸಮಸ್ಯೆನ ಬಗೆಹರಿಸ್ಕೊಡಿ. ಈಗ ನೀವೇನಾದ್ರು ಕೇಸ್ ನಡೆಸ್ಕೊತೀರಾ ನೋಡಿ. ನಮ್ದೊಂದೇ ಪ್ರಾಬ್ಲಮ್ ಅಲ್ಲ, ಅಲ್ಲೇ ನಮ್ಮ ಥರ 15 ಜನ ಡೆವಲಪರ್ಗಳು ಮಾಡಿ ಯಾರಿಗೂ ಕೂಡ ಇವತ್ತಿನ ತನಕ ಸಮಸ್ಯೆಗಳು ಕ್ಲಿಯರ್ ಆಗಿಲ್ಲ. ನಾನು ಡೇ 1ಇಂದನೂ ಕೂಡ ನಿಮ್ಮ ಜೊತೆ ನಾನು ಅವತ್ತಿಂದ ಇವತ್ತಿನವರೆಗೂ ನಿಮ್ಮ ಜೊತೆಲೇ ಇದ್ದೇನೆ, ಎಲ್ಲೂ ಕೂಡ ಹೋಗಿಲ್ಲ. ದೇವರಾಜಗೌಡರು ಹಿಂದೂ ಸಂಬಂಧಪಟ್ಟಂಗೆ ಪೂರ್ಣಾಕ್ಷರಿ ಮಾಡಿದಾಗಲೂ ಕೂಡ ಅವ್ರಿಗೆ ರೆಸ್ಪಾಂಡ್ ಮಾಡಿದ್ದೀನಿ, ಕೇಳಿ ಏನೇನೋ ಮಾತಾಡೋದಕ್ಕೂ ಹೇಳಿದ್ದೀನಿ. ಎಲ್ಲ ದಾಖಲಾತಿಗಳು ಕೂಡ ಹೇಳಿದ್ದೀವಿ, ನಿಮಗೆ ತಿಳಿಸಿದ್ವಿ. ಕೋರ್ಟಲ್ಲಿ ನ್ಯಾಯಾಲಯದಲ್ಲಿದೆ. ಒಂದು ನಾವೆಲ್ಲರೂ ಕಾನೂನು ರೀತಿಯಲ್ಲೇ ಬಗೆಹರಿಸ್ಕೊಳ್ಳೋದಾದರೆ ನ್ಯಾಯಾಲಯದಲ್ಲೇ ಬಗೆಹರಿಸ್ಕೊಳ್ಳೋದು. ಈಗ ನೀವೆಲ್ಲ ಏನಂದರೆ ಎಲ್ಲರಿಗೂ ಆತಂಕ ಇದೆ, ನನಗೆ ಗೊತ್ತಿದೆ ನಿಮ್ಮ ನೋವೇನು ಅಂತ. 6 ವರ್ಷ ಆಗಿದೆ, 7 ವರ್ಷ ಆಗಿದೆ. ಆ ಕಾರಣದಿಂದ ಕನಿಷ್ಠ ಪಕ್ಷ ಅದನ್ನು ಬಗೆಹರಿಸ್ಕೊಂಡು ನಾನು ನಿಮ್ಗೆ ಕ್ಲಿಯರ್ ಮಾಡಿಕೊಡೋಕ್ಕೆ 6 ತಿಂಗಳು ಸಮಯ ಆಗುತ್ತೆ. ನಿಮ್ಮ ಹೇಳಿಟ್ಟು ನಿಮ್ಮ ಹತ್ರನೇ ಇದೆ, ನೀವೇ ಓನರ್ ಇದ್ದೀರಿ. ಸೈಟ್ ಬೇಕು ಅಂದರೂ ನಿಮ್ಮ ಸೈಟ್ ಅಲ್ಲೇ ಇದೆ ಹೇಳಿ. ಅಕಸ್ಮಾತ್ ಈ ಕಡೆ ಕಾಂಪೌಂಡಿಂದ ಹಾಕೊಂಡಿರೋದಕ್ಕೆ ಉಜ್ಜಿರೋದಕ್ಕೆ ಬೇಕು ಅಂದ್ರೆ ನಾಳೆ ಬೆಳಗ್ಗೆನೇ ನಾನೇ JCB ಬಿಟ್ಟು ಕಲ್ಲು ಹಾಕ್ಕೊಡ್ತೀನಿ. ಯಾರೂ ಆತಂಕ ಹಾಕಬೇಡಿ, ಆಯಿತಾ? ಇಲ್ಲ ಸರ್, ಯಾರ್ಯಾರು ರೀಫಂಡ್ ಬೇಕು ಅಂತಾರೋ ಅಂಥವ್ರನ್ನ ಒಂದು ಬುಕ್ ಲಿಸ್ಟಲ್ಲಿ ಒಂದು ಪಟ್ಟಿ ಮಾಡಿಕೊಡಿ. ಸರ್, ಇವಾಗ ಮಾಡಿಕೊಡಿ. ಒಂದು ನಿಮಿಷ ಕೇಳಿ, ನಮಗೆಲ್ಲ ಗೊತ್ತಿದೆ. ರಿಕ್ವೆಸ್ಟ್, ನಮಗೆಲ್ಲರಿಗೂ ಗೊತ್ತಿದೆ, ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ. ಇಲ್ಲಿ ನಿಮ್ಮ ಶೇಲ್ಡ್ ಆದಮೇಲೆ ನೀವೇ ಓನರ್ಗಳು. ಇಲ್ಲಿ ನಿಮ್ಮ ವಕೀಲರಿದ್ದಾರೆ, ಕೇಳಿ, ಯಾರು ಮುಚ್ಚಿಡೋದು ಏನಿಲ್ಲ. ಕೇಳಿ, ಕೇಸ್ ನಂಬರ್ ಇದೆ, ಕೇಸ್ ನಂಬರ್ 1 ಇಬ್ಬರಿಗೆ ಹಾಕಬೇಕು.
ಕೇಳ್ತಾರೆ ನಿಮಗೆ ಅದಕ್ಕೆ ಇದೆ ನನಗೂ ಅರ್ಥ ಆಗಿದೆ. ಇದು ಒಬ್ಬರು ಇಬ್ಬರು ಸಮಸ್ಯೆ ಅಲ್ಲ, 300 ಜನದ ಸಮಸ್ಯೆ ಇದೆ. ಯಾರ್ಯಾರು ಬೇಕೋ, ಯಾರು ಅರ್ಜೆಂಟ್ ಬೇಕು, ನಿಮ್ಮಲ್ಲೇ ಒಂದು ಟೀಮ್ ಮಾಡ್ಕೊಳ್ಳಿ. ಯಾರು ಆಮೇಲೆ ಮಾತಾಡಿ. ಬಾಯ್ಲಿ ಹೇಳಿದಷ್ಟು ಈಸಿ ಅಲ್ಲ. ತುಂಬ ಕ್ರಿಟಿಕಲ್ ಇರೋರು ಒಂದು ಟೈಮು, ಅದ್ರ ಮೇಲೆ ಒಂದು ಟೈಮು 6 ತಿಂಗಳ ಒಳಗಡೆ ಎಂಟೈರ್ ಪ್ರಾಬ್ಲಮ್ನ ನಾನು ಮುಗಿಸ್ಕೊಡೋ ಜವಾಬ್ದಾರಿ 17-18ರಲ್ಲಾಗಿರೋದು ಹಂಗೆ ಮಾಡಿ ಬೆಟರ್ ಅದು. 19-20ರಲ್ಲಾಗಿರೋದು ಒಂದು ಪಟ್ಟಿ. ಆ ಆಧಾರದ ಮೇಲೆ ಎಲ್ಲರದು ಕ್ಲಿಯರ್ ಮಾಡಿ. ಎಷ್ಟು ಯಾವ್ಯಾವ ಇಸ್ವಿನಲ್ಲಿ ಕೊಟ್ಟಿದ್ರು ಅಂತ ಪ್ರಕಾರ ಕೊಡ್ತಾರೆ. ಜಮೀನು ಮಾರಿ ಸೈಟ್ಗೆ ದುಡ್ಡು ಕೊಟ್ಟಿದ್ದೆ, ನನಗೆ ವರ್ಧಿನಿ ಕಂಪನಿಯವರು ಮೋಸ ಮಾಡಿದ್ದಾರೆ, ಹಣ ಕೊಡಿ ಅಥವಾ ಸೈಟ್ ಕೊಡಿ ಅಂತ ಜನ ಪಟ್ಟು ಬಿಟ್ಟಿದ್ದಾರೆ. ಏನು ಹೇಳ್ತಾರೆ ಕೇಳಿಸಲ್ಲ. ನಾವು ವರ್ಧಿನಿ ಕಂಪ್ನಿಯಿಂದ ಅವರಿಗೆ ನಾವು ವರ್ಧಿನಿ ಕಂಪ್ನಿಯಿಂದ ಅವರಿಗೆ ಸೈಟನ್ನು 2017ರಿಂದ ಮಾರಾಟ ಮಾಡಿದ್ದೀವಿ. ಈಗ 2022ರಲ್ಲಿ DLF ಮತ್ತು ಡಿವಿನಿಟಿ ಇಲಾಖೆಯವರು ಕೇಸ್ ಹಾಕಿದ್ದಾರೆ. ಆ ಕಾರಣದಿಂದ ಇವರೆಲ್ಲ ಆತಂಕಗೊಂಡು ನಮಗೆ ಸರ್ ನಿಮ್ಮ ಸೈಟ್ ಬೇಡ, ನಮ್ಮ ಗಣನೆ ಕಟ್ಬಿಡಿ, ಕೋರ್ಟು ಕಚೇರಿ ನಾವು ಹೋಗ್ಲಿಕ್ಕೆ ಆಗಲ್ಲ ಅಂತ ಬಂದಿದ್ದಾರೆ. DLF ಮತ್ತು ಡಿವಿನಿಟಿ ಇಲಾಖೆಯವರು ಕೇಸ್ ಹಾಕಿದ್ದಾರೆ. ಹಾಗಾಗಿ ನಮ್ಮಲ್ಲಿ ತಗೊಂಡಿರ್ತಕ್ಕಂಥ ನಿವೇಶನದಾರರು ಇವರಿಗೆ 2 ಆಪ್ಷನ್ ಇದೆ. ಒಂದು, ಅವ್ರ ವಕೀಲರ ಮೂಲಕ ಆ ಕೇಸ್ಗೆ ಇಂಪ್ಲೀಡಿಂಗ್ ಆಗಬೇಕು. ಈ 2ನೇದು, ಸರ್ ನಮ್ಮ ಕೈಲಿ ಅವರು ಬರುವಾಗ ಆಲ್ರೆಡಿ ನಾವು ಕೇಸ್ ಹಾಕಿ ಒಂದು ಕೇಸನ್ನು ಕೂಡ ನಾನು ಗೆದ್ದಿದ್ದೇನೆ ನಮ್ಮ ಕಂಪ್ನಿಯಿಂದ. ಈಗೇನಾಗ್ತಿದೆ ಪಾಪ ಅವ್ರಿಗೆ ಆತಂಕ ಶುರುವಾಗಿದೆ. ಸರ್ ನಾವು ದೊಡ್ಡ ಕಂಪ್ನಿಗಳ ಜೊತೆಲಿ ನಾವು ಅವ್ರ ಜೊತೆ ಹೊಡೆದಾಡ್ಲಿಕ್ಕೆ ಆಗಲ್ಲ, ನಮ್ಗೆ ಆ ಶಕ್ತಿ ಇಲ್ಲ ಸರ್, ದಯಮಾಡಿ ನೀವು ಆ ನೇತೃತ್ವ ನಾಳಿಂದ ಅಕ್ಟೋಬರ್ 2ರಿಂದ ಮೀಟಿಂಗ್ ಕೂಡ ಈಗ ಕೇಸ್ ಹಾಕಿ 22ರಲ್ಲಿ ಹಾಕಿದಾರಮ್ಮ. ಈಗ ಕೇಸು ಇನ್ನು ವಿಚಾರಣೆ ಹಂತದಲ್ಲಿ ಇದೆ. ನಿಮ್ಮ ಲ್ಯಾಂಡಿಗೆ ಅವ್ರ ಕೇಸ್ ಯಾಕೆ ಹಾಕಿದ್ರು ಸರ್? ಯಾರು ನಮ್ಮ ಹತ್ರ ಖರೀದಿ ಮಾಡಿದರು, ನಮ್ಮ ಕೇಸ್ ಹಾಕಿದ್ರೆ ಗಮನಕ್ಕೆ ಬಂದ ಮೇಲೇ ನಾವೆಲ್ಲರೂ ಕರೆದು ಅಕ್ಟೋಬರ್ 2ರಲ್ಲಿ ಮೀಟಿಂಗು ಮಾಡಿದ್ವಿ. ನಮ್ಮ ಮಾಡಿ ಎಲ್ಲ ಒಂದು ಹಂತಕ್ಕೆ ಬಂದಿದೆ. ಎಲ್ಲ ಒಂದು ಕೇಸನ್ನು ಕೂಡ ಒಂದು ಡೇಟ್ಗೆ ಹಾಕ್ಸ್ಕೊಂಡಿದ್ದೀವಿ. ನ್ಯಾಯಾಲಯದಲ್ಲಿ ವಿಚಾರಣೆ ಹಂತದಲ್ಲಿದೆ. ಒಂದು ಕೇಸು ಕೂಡ ನಾವು ಗೆದ್ದಿದ್ದೀವಿ. ಈಗ ಇಲ್ಲಿ ಖರೀದಿದಾರರಿಗೆ 2 ಆಪ್ಷನ್ ಇರ್ತಕ್ಕಂಥದ್ದು. ಒಂದು, ಅವ್ರು ಮಾಡಿಕೊಟ್ಟಿರ್ತಕ್ಕಂಥ ಸೇಲ್ ಡೀಡನ್ನು ಕೋರ್ಟಲ್ಲಿ ಕೇಸ್ ಇರೋದ್ರಿಂದ ಆ ಕೇಸು ರಿಮೂವ್ ಆದ ತಕ್ಷಣ ಒಂದು ಅವರು ಮಾರಾಟ ಮಾಡಬೇಕು. 2ನೇದು, ಇಲ್ಲ ನಮ್ಮ ಕಂಪ್ನಿ ಅವ್ರಿಗೆ ಆತಂಕ ಇರೋದ್ರಿಂದ ನಮ್ಮ ಕಂಪ್ನಿಗೆ ನಾವೇ ಸೇಲ್ ಡೀಡ್ಗಳನ್ನ ಮಾಡಿಸ್ಕೊಂಡು ಅವ್ರು ಕೊಟ್ಟಿರ್ತಕ್ಕಂಥ ಹಣಕ್ಕೆ ನಾವೇನು ಸೇರಿಸ್ಕೊಳ್ಬೇಕು ಅಂತ ಎಲ್ಲರೂ ಮುಂದೆ ತೀರ್ಮಾನ ಮಾಡಿ ನಾನು ಕ್ಲಿಯರ್ ಮಾಡ್ತೀನಿ. ಅದನ್ನೇ ಮಾತಾಡ್ತಾ ಈಗ ಅದೇ ವಿಷಯನ ಈಗ ಚರ್ಚೆ ಮಾಡ್ತಾ ಇದ್ದೀವಿ. ಅವ್ರು ಏನು ಕೊಟ್ಟಿದ್ದಾರೆ ಅದಕ್ಕೆ ನಾವೇನು ಸೇರಿಸ್ಕೊಳ್ಬೇಕು ಅದ್ರ ಮುಖಾಂತರದಲ್ಲಿ ನಾವು ತೀರ್ಮಾನ ಮಾಡಿ ನಾವು ಅವ್ರನ್ನ ಕ್ಲಿಯರ್ ಮಾಡಿಕೊಡ್ತೀವಿ. ಹೌದು, ನೋಡಿ 420 ಜನದಲ್ಲಿ 420 ಜನನು ಕೂಡ ಸೈಟ್ ತಗೊಳಕ್ಕೆ, ಯಾಕೆಂದರೆ ಅಷ್ಟು ಜನ ರೀಫಂಡ್ ಅವ್ರು ಇಲ್ಲ. ಇಲ್ಲಿ ಎಷ್ಟು ಜನ ರೀಫಂಡ್ ಇದ್ದಾರೆ ಅಷ್ಟು ಜನಕ್ಕೆ ನಾವು ಕೂಡ, ಎಷ್ಟು ಜನ ನಾವು ಸೈಟ್ ಬೇಡ ಅಂತ ಹೇಳ್ತೀವಿ ಅವ್ರಿಗೆ ಸೈಟ್ ಲೀಡ್ನ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಅವ್ರಿಗೆ ಕೊಡೋಣ. ಯಾರು ಸೈಟ್ ಸಾಕಷ್ಟು ಮಂದಿ ಸೈಟ್ ಬೇಕು ಅಂತ ಹೇಳಿದ್ದಾರೆ ಅಂಥವ್ರಿಗೆ ಸೈಟನ್ನು ಕೂಡ ಅಲ್ಲೇ ಕೊಡ್ತೀವಿ. ಅಮ್ಮ, ಕ್ಯಾಶ್ ಕೊಡೋಕ್ಕೆ ಸರ್ಕಾರದಲ್ಲಿ ಎಲ್ಲರೂ ಅವಕಾಶ ಇದೆಯಮ್ಮ? ಚೆಕ್ ಅಲ್ಲ, ಅವರು ಸೇಲ್ ಡೀಡ್ ಅವರು ಸುಮ್ಮನೆ ಕೊಡಲ್ಲ. ನಾವು ಆ ಚೆಕ್ನ ಸೇಲ್ ಡೀಡ್ಗೆ ಮೆನ್ಷನ್ ಮಾಡ್ತೀವಿ. ಆ ಸೇಲ್ ಡೀಡ್ನ ಮೆನ್ಷನ್ ಮಾಡಿದ ಮೇಲೆ ಅವ್ರು ಸೇಲ್ ಡೀಡ್ನ ನಮಗೆ ಟ್ರಾನ್ಸ್ಫರ್ ಮಾಡೋದು. ಅದು ನನಗೆ ಗೊತ್ತಿಲ್ಲ. ಇಲ್ಲಿ ಒಂದು ನಿಮಿಷ ಕೇಳಿ ಅಮ್ಮ. ಅವ್ರ ಅಪ್ಪ ದುಡ್ಡಿಟ್ಟಿತ್ತು, ಅವ್ನು ದುಡ್ಡಿಟ್ಟಿತ್ತು, ಅವ್ರ ಮಕ್ಕಳಿಗೋಸ್ಕರ ಕೂಡಿರ್ತಾರೆ. ಅವ್ರು ಯಾರ್ದೋ ಕಾಣದ ಕೈ ಅಂತ ಹೆಂಗೆ ಸರ್? ಅವ್ರು ಕಷ್ಟಪಟ್ಟಿರ್ತಾರೆ.
ಅದಕ್ಕೆ ಆಕ್ರೋಶ ಅವ್ರಿಗೆ ಹಾಕ್ತಾ ಇದ್ದಾರೆ. ಈಗ ಅವ್ರು ಹಾಕೋಸಕ್ಕೆ ನಾವು ಸ್ಪಂದಿಸ್ತಾ ಇಲ್ವೇನಮ್ಮ? ಸ್ಪಂದಿಸಿ ಯಾವಾಗ ಕ್ಲಿಯರ್ ಮಾಡ್ಕೊಡ್ತಾರೆ? ಇವಾಗ ಹೇಳ್ತೀನಿ, ಅದನ್ನ ತಾನೇ ಇವಾಗ ಮಾತಾಡ್ತಾ ಇದೀವಲ್ಲ, ಅವ್ರನ್ನ ಕರೆದು ನೋಡಿ. ಅದೇ ಕಾರಣಕ್ಕೋಸ್ಕರ ನಾನು ಕೂಡ ಇಲ್ಲೇ ಇದ್ದು ಇವಾಗ ಆ ಸೇಲ್ಗಳನ್ನ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಚೆಕ್ಕನ್ನ ಮೆನ್ಷನ್ ಮಾಡಿಸಿ ಅದನ್ನ ಏನು ಪ್ರಾಬ್ಲಮ್ ಬಗ್ಗೆ ನಾನು ಸ್ಪಂದಿಸ್ತೀನಮ್ಮ. ಬಿಡಿ ನನಗೆ. ಅವ್ರ ಇದಕ್ಕೆ ಅವ್ರಿಗೆ ಏನಿದೆ ಅವ್ರಿಗೆ ಸ್ಪಂದಿಸ್ತೀನಮ್ಮ. ಯಾವಾಗ ಮಾಡ್ತೀರಾ? ಸಿದ್ಧಾರೂಢ ಸತೀಶ್ ಗೌಡ ಅಂತ ವರ್ಜಿನ್ ಹೌಸಿಂಗ್ ಪ್ರೈವೇಟ್ ಲಿಮಿಟೆಡ್ನ ನಿರ್ದೇಶಕ. ಎಷ್ಟು ತಿಂಗಳಲ್ಲಿ ಮಾಡ್ತೀರಾ ಅಂತ ಕೇಳಿ ಅದನ್ನ ನೋಡಮ್ಮ, ಟೀಮ್ ಇದೆ. ಒಂದು ನಿಮಿಷ, ಟೀಮ್ ಇದೆ, ಅವ್ರ ಟೀಮ್ ಇದೆ. ಒಂದು ನಿಮಿಷ, ನಾವು ಅವ್ರ ಆನ್ಸರ್ ನೋಡಿ. ಈಗ ಸೈಟ್ ಮಾರಾಟ ಮಾಡಬೇಕಾದ್ರೆ ಯಾವುದೇ ಪ್ರಕರಣ ಇರಲಿಲ್ಲ, ಅರ್ಥ ಆಯ್ತಾ? ಆ ಕಾರಣಕ್ಕೋಸ್ಕರ ಲೋನ್ ಕೊಟ್ಟಿದ್ದಾರೆ. ಲೋನ್ ಕೊಡೋರು ಸುಮ್ಮನೆ ಕೊಟ್ಟಿಲ್ಲ. ಈಗ 400 ಜನ, ನಮ್ಮಲ್ಲಿ 430 ಜನ ಸೈಟ್ ತಗೊಂಡಿದ್ದಾರೆ. ಅಂದರೆ 430 ಜನ ವಕೀಲರಿಗೆ ತೋರಿಸಿ ಅವ್ರ ದಾಖಲಾತಿಯನ್ನು ಒಪಿನಿಯನ್ ತಗೊಂಡೇ ಸೈಟ್ ತಗೊಂಡಿರೋದು. ನಾವು ಕೂಡ ಲ್ಯಾಂಡ್ ಪರ್ಚೇಸ್ ಮಾಡಬೇಕಾದ್ರೆ ಲೀಗಲ್ ಒಪಿನಿಯನ್ ತಗೊಂಡೇ ಪರ್ಚೇಸ್ ಮಾಡಿರೋದು. ಇವಾಗ ಕೇಸ್ ಬಂದಿರೋದಕ್ಕೆ ಸಾಲ್ವ್ ಮಾಡ್ಕೋಬೇಕು, ಮತ್ತೇನು ಮಾಡಬೇಕು ನೀವೇ ಹೇಳಿ. ಮತ್ತೆ ಅದು ಇದು ಇನ್ನೊಂದು ಹೇಳ್ಬಿಡ್ತೀನಿ ಕೇಳಿ ಸರ್. ಯಾವುದೇ ಕೇಸ್ಗೂ ನಮಗೆ ಸಂಬಂಧ ಇಲ್ಲ, ಯಾವುದೇ ಸೈಟ್ಗೂ ನಮಗೆ ಸಂಬಂಧ ಇಲ್ಲ. ನಮ್ಮ ದುಡ್ಡು ಕೊಟ್ಟಿದ್ದೀವಿ, ನಮ್ಮ ದುಡ್ಡು ಕೊಡಿ, ಅದಕ್ಕೆ ಏನು 7 ವರ್ಷಕ್ಕೆ ಪರಿಹಾರ ಕೊಡ್ಬೇಕು ಅಷ್ಟು ಕೊಡಿ. ಇದು ಎಲ್ಲರದ್ದು ಇಷ್ಟೇ, ಇನ್ನೇನಿಲ್ಲ. ಇದು ಕ್ಯಾನ್ಸಲ್ ಮಾಡಿ. ಆಯ್ತು, ಓಕೆ. ನೋಡಿ, ನಿಮ್ಮೆಲ್ಲರ ಸಮಸ್ಯೆ ನಿಮ್ಮ ಎಲ್ಲರ ಸಮಸ್ಯೆ ಈಗ ನಿಮ್ಮೆಲ್ಲರ ಸಮಸ್ಯೆ ನಿಮ್ಗೆ ಹಣ ಕೊಟ್ಟಿದ್ದೀವಿ ಸರ್. 2017 ತಗೊಂಡಿದ್ದೀವಿ. ನಮ್ಗೆ ಏನಾದ್ರು ಸೇರಿಸ್ಕೊಡಿ, ಪರಿಹಾರ ಕೊಡಿ. ನಿಮಗೂ ಸಮಸ್ಯೆ ಆಗಿದೆ, ನಮಗೂ ಸಮಸ್ಯೆ ಆಗಿದೆ ಅಂತ ಹೇಳ್ತಾ ಇದ್ದೀವಿ. ಅದಕ್ಕೆ ನಾನು ಬದ್ಧ ಇದ್ದೀನಿ, ಸರಿನಾ? ಈಗ ಯಾರ್ಯಾರು ರೀಫಂಡು ಅಂತ ಹೇಳಿದ್ದೀರಿ ಅದನ್ನು ಒಂದು ಪಟ್ಟಿ ಮಾಡಿ ನಮ್ಮಲ್ಲಿ. ಯಾಕೆಂದರೆ ಈಗ ನಮ್ಮಲ್ಲಿ ತಗೊಂಡಿರೋರು ಬಂದಿದ್ದೀರಿ, ಒಂದು ನಿಮಿಷ, ನಮ್ಮಲ್ಲಿ ತಗೊಂಡಿರೋರು ಬಂದಿದ್ದಾರೆ. ಮಾಡೋದು ಹೇಳಿ, ಒಂದು ನಿಮಿಷ. ತಗೊಂಡಿರೋರು ಬಂದಿದ್ದಾರೆ, ತಗೊಂಡಿಲ್ದೋದರು ಬಂದಿದ್ದಾರೆ, ಗುಂಪಲ್ಲಿ ಸೇರಿದ್ದಾರೆ. ನಾನು ಎಲ್ಲರೂ ಕೂಡ ಯಾರ್ಯಾರು ನಮ್ಮ ಹತ್ರ ಬಂದಿದ್ದೀರಿ, ನಿಮ್ಮ ಸೇರಿ ತಂದು ಬರ್ಸಿ ನಿಮಗೆ ಏನು ಕೊಡಬೇಕು ಅಂತೇಳಿ. ನನಗೆ ಕನಿಷ್ಠ ಪಕ್ಷ ನ್ಯಾಯಾಲಯದಲ್ಲಿ ಪ್ರಕರಣ ಇರೋದ್ರಿಂದ, ಯಾಕೆಂದರೆ ಒಬ್ಬರಿಬ್ಬರದ ಸಮಸ್ಯೆ ಇಲ್ಲ. ಇಷ್ಟು ದಿನದಲ್ಲಿ 7 ವರ್ಷನೇ ಕಾದಿದ್ದೀವಿ. 6 ತಿಂಗಳು ಸಮಯ ಬೇಕಾಗ್ತದೆ. ಅಷ್ಟರೊಳಗಡೆ ನಿಮ್ಗೆ ಏನು ಸೇರಿಸ್ಕೊಡ್ಬೇಕು ಅಂತಲೂ ನೀವೆಲ್ಲರೂ ಸೇರಿ ನೀವೇ ತೀರ್ಮಾನ ಮಾಡಿ. ನಿಮಗೂ ಅನ್ಯಾಯ ಆಗಬಾರ್ದು. ನಾನು ಅದಕ್ಕೆ ಬದ್ಧ ಇದ್ದೀನಿ. ಯಾಕೆ ನಾನು ಒಬ್ಬ ರೈತ ಕುಟುಂಬದಿಂದ ಬಂದವನು. ನಿಮಗೆ ಅನ್ಯಾಯ ಮಾಡಂಗಿದ್ರೆ ಯಾವತ್ತೋ ಆಫೀಸ್ ಮುಚ್ಕೊಂಡಾಗಲಿ, ನಿಮಗೆ ಕೈ ಸಿಗ್ದಂಗಾಗಲಿ ಮುಂದೋಗ್ಬೋದಾಗಿತ್ತು. ಇವತ್ತು ಇಷ್ಟೆಲ್ಲ ಏನೇ ಸಮಸ್ಯೆ ಆಗಿದೆ, ಇದರಿಂದ ಏನೇನಾಗಿದೆ ಅನ್ನೋದು ನಿಮಗೆಲ್ಲ ಗೊತ್ತಿದ್ರು ಕೂಡ ನಿಮ್ಮ ಮುಂದೆ ನಿಂತ್ಕೊಂಡು ನಾನು ಫೇಸ್ ಮಾಡ್ತಾ ಇದ್ದೀನಿ ಅಂದರೆ ಅದು ನಿಮ್ಮ ಕುಟುಂಬದಲ್ಲಿ ನಾನು ಒಬ್ಬ ಅಂತ ತಿಳ್ಕೊಳ್ಳಿ. ಏನೇಳೆ ಅರ್ಥ ಆಯ್ತಾ? ದಯಮಾಡಿ ನೀವು ಸೈಲೆಂಟ್ ಆಗಿದ್ರೆ ಅಲ್ಲಿ ಹಿಂದೆ ಇರೋರು ಕೇಳಿಸಲ್ಲ, ನಂತರ ವಾಯ್ಸಿಲ್ಲ ಇವ್ರಿಗೆ. ನಾನು ಹೇಳೋದೇನು ಅಂದ್ರೆ, ದಯಮಾಡಿ ನಿಮ್ ಕಿವಿಗಳು ಮನಸ್ಸುಗಳನ್ನ ಈ ಕಡೆ ಕೊಡಿ. ನಿಮ್ ಸಮಸ್ಯೆ ಪರಿಹಾರ ಹೇಳ್ತಾ ಇರೋದಿಲ್ಲ. ಹಂಗಾಗಿ ನಿಮ್ಗೆಲ್ಲ ಈಗಲೇ ಎಲ್ಲ ಶಾಂತಿಯುತವಾಗಿ ಬಗೆಹರಿಸ್ತಾರೆ. ಈಗ ಇರಿ ಒಂದು ನಿಮಿಷ ನೋಡ್ರಿ. ಈಗ ನಾನು ಮಾತಾಡೋದು ನಿಮ್ ಪರವಾದ ಪ್ರಶ್ನೆ. ದಯಮಾಡಿ ಎಲ್ಲ ರೆಕಾರ್ಡ್ ಮಾಡ್ಕೊಳ್ಳಿ. ಸರ್, ಈಗ ನೀವು 6 ತಿಂಗಳಾದ್ಮೇಲೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರಿ, ಆಯ್ತಾ? ಹೌದೇನ್ರಪ್ಪ? 6 ತಿಂಗಳ ಮೇಲೆ ನೀವು ದುಡ್ಡು ಕೊಡ್ತೀನಿ ಅಂದ್ರೆ ಅವ್ರ ಸೈಟ್ ನ ನೀವು ವಾಪಸ್ ತಗೊಂಡ್ಬಿಟ್ಟು ನಿಮ್ಗೆ ದುಡ್ಡು ಕೊಡೋದು ಒಂದು. ಈಗ ನೀವು ಅವ್ರು ಏನೋ ಕೇಳಿದ್ರೆ, ಯಾರೋ ಒಬ್ರು ಇಲ್ಲ ಅಂತ ಬಂದು ಕೇಳಿದ್ರು, ನಮ್ಗೆ ಇವಾಗ ಈಗಲೇ ಚೆಕ್, ಯಾರು ನೀವೇನ್ರಿ? ಒಂದು ನಿಮಿಷ, ಈಗಲೇ ಚೆಕ್ ಕೊಟ್ಬಿಡಿ ನಮ್ಗೆ ಗ್ಯಾರಂಟಿಗೆ. 6 ತಿಂಗಳದೇನೋ ಎಷ್ಟು ಈಗ ಆ ಟೀಮ್ಗೆ ನಮ್ಗೆ ಅಂತ ಹೇಳಿದ್ರು ಚೆಕ್. ಒಂದು ನಿಮಿಷ ಇರ್ರಿ, ನೀವು ಈ ಕಂಡೀಷನ್ಗೆ ರೆಡಿ ಇದ್ದೀರಾ? ಓಕೆ. 6 ತಿಂಗಳಲ್ಲಿ ನನ್ನ ಈಗ ನ್ಯಾಯಾಲಯದಿಂದ ನಿಮ್ಮ ಚೈಲ್ಡ್ ಡೀಡನ್ನ ನಾನು ಕ್ಯಾನ್ಸಲೇಷನ್ ಮಾಡಿಸ್ಕೋಬೇಕು ಅಲ್ವಾ? ನಿಮ್ಮ ಮಾಡ್ಕೊಳಿದ್ರೆ ನಾನು ದುಡ್ಡು ಕೊಡಕ್ಕೆ ಬರಲ್ಲ. ಕೇಳ್ಕೊಳ್ಳಿ, ಯಾರು ಮಾತಾಡ್ಬೇಕು? ಲ್ಯಾಂಡ್ ಫುಲ್ ಅಕ್ವೈರ್ ಆಗ್ಬಿಟ್ಟಿದೆ. ನಮ್ದು ನಲ್ ಅಂಡ್ ವೈಡ್ ಅಂದ್ರೆ ಆ ಸೇಲ್ ಡೀಡ್ಗೆ ಏನು ವ್ಯಾಲ್ಯೂ ಇಲ್ಲ. ಅರ್ಥ ಆಯ್ತಾ? ಒಂದ್ ನಿಮಿಷ ನೋಡಿ, ನಿಮ್ಮಲ್ಲೇ ಇದೆ. ನಾನು ಏನ್ ಹೇಳಿದ್ರಿ?
ಯಾವ cancellation ಇಲ್ಲ. ಒಂದ್ ನಿಮಿಷ ಇರ್ರಿ. ನಾನು ಮಾತಾಡ್ತೀನಿ. ಒಂದ್ ನಿಮಿಷ ಇರಿ ಎಲ್ಲರೂ ತಡ್ರಿ ಒಂದ್ ನಿಮಿಷ ಮಾತು ಕೇಳ್ರಿ. ದುಡ್ಡು ಯಾವ ಸೇಲ್ಗೆ ಏನು ವ್ಯಾಲ್ಯೂ ಇಲ್ಲ, ಸುಮ್ಮನೆ ಅದು ಬೇಕಾದ್ರೆ ವಾಪಸ್ ಕೊಟ್ಬಿಡೋಣ ಅವ್ರಿಗೆ. ಅರ್ಥ ಆಯ್ತಾ? ಅದ್ರಲ್ಲಿ ಏನು ವ್ಯಾಲ್ಯೂ ಇಲ್ಲ. ಅರ್ಥ ಆಯ್ತಾ? ಬ್ಯಾಂಕ್ ಅಲ್ಲಿ ಕ್ಯಾನ್ಸಲ್ ಅಲ್ಲ, ಇದ್ರಲ್ಲಿ ರಿಜಿಸ್ಟ್ರೇಷನ್ ಕ್ಯಾನ್ಸಲ್ ಮಾಡ್ಬೇಕು, ಪ್ರೊಸೀಜರ್ ಫಿನಿಶ್ ಮಾಡ್ಬೇಕು, ಅವೆಲ್ಲ ಏನ್ ಗೊತ್ತಾ ತಿರ್ಗಾ ಸುತ್ತೋದು ಅಷ್ಟೇನೆ ಅದು. ಈಗ ಒಂದ್ ನಿಮಿಷ ಇರ್ರಿ. ಸುನಿಲ್ ಅವ್ರು ಹೇಳಿದ್ರು, ನಾನು ಕನ್ಫ್ಯೂಷನ್ ಕೊಡ್ತೀನಿ ಸರ್. ಈಗ ಸುನಿಲ್ ಅವ್ರು ಹೇಳಿದ್ರು ಅದಕ್ಕೇನು ಬೆಲೆ ಇಲ್ಲ ಅಂತ. ನಮ್ಗದ್ ಬೇಕಾಗೂ ಇಲ್ಲ. ನಮ್ಗೇನ್ ಬೇಕು? ದುಡ್ಡು ಪರಿಹಾರ. ಇವ್ರೇನ್ ಹೇಳ್ತಾವ್ರೆ? ಚೆಕ್ ಕೊಡ್ತೀನಿ, ನಿಮ್ಗೆ ಯಾವ ಸಮಯಕ್ಕೆ ಚೆಕ್ ಕೊಡ್ತೀನಿ? ಚೆಕ್ ಕೊಡ್ತೀನಿ ಅಂತ ಹೇಳ್ತಾ ಇದಾರೆ. ಚೆಕ್ ಇಸ್ಕೊಳ್ಳೋಕ್ ನೀವು ರೆಡಿ ಇದ್ದೀರಾ? ಒಂದ್ ನಿಮಿಷ ಇರ್ರಿ ಸುನಿಲ್. ನೀವು ದಯಮಾಡಿ ಯಾರಾದ್ರೂ ಅಬ್ಜೆಕ್ಷನ್ ಇದ್ರೆ ಕೈ ಎತ್ತಿ ಹೇಳಿ. ಒಂದ್ ನಿಮಿಷ ಅವ್ರ ಮುಂದೆ ಬನ್ನಿ. ನೀವು ಅಲ್ಲಿದ್ರೆ ಹೆಂಗಪ್ಪ ನಂಗೆ ಕೇಳಿಸುತ್ತೆ? ಯಾರಾದ್ರೂ ಅಬ್ಜೆಕ್ಷನ್? ಸರ್ ನಮಗೆ ದುಡ್ಡು ಬೇಕು ಸರ್. ಸರ್ ಯಾರು ಗೊಂದಲ ಇದೆ ಅವ್ರಿಗೆ ಏನ್ ಮಾಡೋದು? ನಮಗೆ ದುಡ್ಡು ಬೇಕು ಸರ್. 6 ತಿಂಗಳು ಬೇಕು. ಪೇಷನ್ಸ್ ಇಲ್ಲ ನಮಗೆ. ಒಂದ್ ನಿಮಿಷ ಇರ್ರಿ, ಮಾತಾಡ್ತಾನೆ. ಸರ್ ನೀವು ದಯಮಾಡಿ ಕೇಳಿಸ್ಕೊಳ್ಳಿ. ರೆಕಾರ್ಡ್ ಮಾಡಿ. ಏನಮ್ಮ? ಏನು ನಿಂತ್ಕೊಳ್ರಿ. ಯಾರಿಗೂ ಕಾಣಲ್ಲ. ಅಲ್ಲಿರೋರ್ಗೆ ತಿನ್ನತ್ತೆ ಆಗೋದು ಬೇಡ. ನೋಡ್ರಿ ಒಂದ್ ನಿಮಿಷ. ಇಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಫಸ್ಟ್ ಇವ್ರ ಮನಸ್ಥಿತಿ ಕೆಟ್ಟೋಗ್ಬಿಟ್ಟಿದೆ. ಇವ್ರಿಗೆ ಯಾರಿಗೂ ನಿಮ್ಮ ಸೈಟ್ಗಳು ನಾನು ಹೇಳೋದಕ್ಕೆ ಹೌದು ಅಲ್ವಾ ಹೇಳ್ರಿ ಉತ್ತರ ಹೇಳಿ. ನನ್ನ ಪ್ರಶ್ನೆ ಉತ್ತರ ಅರ್ಥ ಮಾಡ್ಕೊಳ್ಳಿ. ಈಗ ನಿಮ್ಮ ಮನಸ್ಥಿತಿ ಕೆಟ್ಟೋಗಿದೆ. ನಿಮಗೆ ನಂಬಿಕೆ ಇಲ್ಲ, ಅಪನಂಬಿಕೆ ಬಂದ್ಬಿಟ್ಟಿದೆ. ಈಗ ವ್ಯವಹಾರದಲ್ಲಿ ಮುಂದೇನಾಗುತ್ತೋ ಕೋರ್ಟು ಕಚೇರಿ ಅನ್ನೋದು ಗೊತ್ತಾಗ್ತಾ ಇಲ್ಲ. ದಿಗ್ತಪ್ಪ ಹೋಗ್ಬಿಟ್ಟಿದ್ದೀರಾ. ಈಗ ನಿಮ್ಗೆ ಬೇಕಾಗಿರೋದೇನು? ದುಡ್ಡು ಪರಿಹಾರ. ಈ ದುಡ್ಡಿಗೆ ಅಯ್ಯಪ್ಪನ ಹತ್ರ ಪರಿಹಾರ ಕೇಳಿದ್ಬಿಟ್ಟು ನಾವೇ ಗೊಂದಲ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇದೆಯಾ? ಯಾವಾಗ ಕೊಡ್ತೀರಾ? ಯಾರು ನೀವು? ಕೊಟ್ಟಿರೋ ಮೇಲೆ ಓಕೆ ಓಕೆ ಸರ್, ಒಂದ್ ನಿಮಿಷ ಇರಿ ಸರ್. ಫಸ್ಟ್ ಈ ದುಡ್ಡೇ ಕೊಡ್ಲಿ ಸರ್. ಅವರಿಂದ ನಮಗ್ ತೊಂದರೆ ಆಗಿದೆ, ಅವ್ರು ಯಾರಿಂದ ತೊಂದರೆ ಆಗಿದೆ ಅಂತ ಅವ್ರು ಡಿಕ್ಲೇರ್ ಮಾಡಿ ಹೇಳಿ. ನಾವು ಮುಂದೆ ನಿಂತ್ಕೊಂತೀವಿ, ಹೊಡೆದಾಡೋಣ. ಯಾರು ನಾವೇನ್ ಕೊಟ್ಟಿದ್ದೀವಿ ಅದಕ್ಕೇನಿದೆ ಕ್ಲಿಯರ್ ಮಾಡಬೇಕು. ನಮಗೆ ಎಷ್ಟು ವರ್ಷ ಆಗಿದೆ? ಎಲ್ಲ ಎಷ್ಟು ವರ್ಷದಿಂದ ಹಾಕಿದ್ದೀರಾ? ಎಷ್ಟು ವರ್ಷ ಆಗಿದೆ? ಯಾರಿಂದ ಮೋಸ ಆಗಿದೆಯಲ್ಲ ಅದನ್ನ ಅವ್ರು ಸರ್, ಒಂದ್ ನಿಮಿಷ. ಎಲ್ಲಾರು ಮಾತಾಡಿ ಎಷ್ಟು ನಿಮಿಷ ಮಾತಾಡಿ ಏನು ಯೂಸ್ ಇಲ್ಲ. ಈಗ ಅರ್ಥ ಆಯ್ತಾ? ರಿಜಿಸ್ಟರ್ ಆಗೋವರೆಗೂ ಯಾವ ಕೇಸ್ ಇರಲಿಲ್ಲ. ರಿಜಿಸ್ಟರ್ ಆದ್ಮೇಲೆ ಕೇಸ್ ಮಾತಾಡ್ಲಿ. ಮಾತಾಡಿ ಅವರೇ ಮಾತಾಡಿ. ಜೋರಾಗಿ ಹೇಳಿ ಸರ್. ಯಾವುದೇ ಅಡ್ವಾನ್ಸ್ ನಾವು ಅದೇನೋ ಮಾತಾಡ್ತೀವಿ. ಲೇಔಟ್ ಮಾಡಿ ನಮ್ಮ
ನಾವು ಮಾರಾಟ ಮಾಡೋದ್ರಿಂದ DLF ಕಂಪ್ನಿಯವರು ಬಂದು ನಾವು ಎಲ್ಲರೂ ಕೂಡ ನಿಜ ವರ್ತನೆಯಲ್ಲಿ ತಂದು ನಾವು 50 ವರ್ಷ ತಂದು ಇವರು ಕೂಡ 50 ನಾನು 425 ಮಾರಾಟ ಮಾಡಿದ್ದಾರೆ. ಅವರು ಕೂಡ ಇಲ್ಲಿ ಕೆಲವು ಅಡ್ವೊಕೇಟ್ಗಳಿದ್ದಾರೆ, ಕೆಲವು ಆಫೀಸರ್ಸ್ ಇದ್ದಾರೆ, ಅವರು ಕೂಡ ಪೇಪರ್ ನೋಡಿ ನಿಜ ವರ್ತನೆಯಲ್ಲಿ ಪರ್ಚೇಸ್ ಮಾಡಿದ್ದಾರೆ. ನಾನು ಅದೇ ರೀತಿ ಪೇಪರ್ನ ನೋಡಿ ಲೀಗಲ್ ಚೆಕ್ ಮಾಡಿ ಮಾರಾಟ ಮಾಡಿ ಇವತ್ತೇನಾಗಿದೆ ಅಂದರೆ DLF ಅವರು ಕೇಸ್ ಹಾಕಿರೋದ್ರಿಂದ ಎಲ್ಲರೂ ಕೂಡ ಹಿಂದೇನು ಕೂಡ ಕೇಸಿನ ಸಮಸ್ಯೆಯಲ್ಲಿ ಅಕ್ಟೋಬರ್ ಈಗ ನಾವು DLF ಜೊತೆಲೂ ಕೂಡ DLF ಮತ್ತು DVT ಕೂಡ ಮಾತುಕತೆ ಮೂಲಕ ಸಮಸ್ಯೆ ಆಗಿದೆ. ಅಲ್ಲಿ ಜನ ಮುಂದಿದ್ದಾರೆ, ಬಡವರಿದ್ದಾರೆ, ಎಲ್ಲ ಮಧ್ಯಮ ತುಂಬ ಸಮಸ್ಯೆ ಆಗಿದೆ. ಎಲ್ಲ ಮಾಧ್ಯಮಗಳಲ್ಲಿ ಈ ಪ್ರಕರಣ ಮಾಗಡಿ ನ್ಯಾಯಾಲಯದಲ್ಲಿ ಪ್ರಕರಣ ವಿಚಾರಣೆ ಅಂತ ತೀರ್ಪಿನಲ್ಲಿ ನಾವು ಅದೆಲ್ಲ ವಿವರಗಳು ತಿಳಿಸಲಾಗಿದೆ. ಜಮೀನು ಮಾರಿ ಸೈಟ್ಗೆ ದುಡ್ಡು ಕೊಟ್ಟಿದ್ದೆ, ನನಗೆ ವರ್ಧಿನಿ ಕಂಪನಿಯವರು ಮೋಸ ಮಾಡಿದ್ದಾರೆ, ಹಣ ಕೊಡಿ ಅಥವಾ ಸೈಟ್ ಕೊಡಿ ಅಂತ ಜನ ಪಟ್ಟು ಬಿಟ್ಟಿದ್ದಾರೆ. ಏನು ಹೇಳ್ತಾರೆ ಕೇಳಿಸಲ್ಲ. ನಾವು ವರ್ಧಿನಿ ಕಂಪ್ನಿಯಿಂದ ಅವರಿಗೆ ನಾವು ವರ್ಧಿನಿ ಕಂಪ್ನಿಯಿಂದ ಅವರಿಗೆ ಸೈಟನ್ನು 2017ರಿಂದ ಮಾರಾಟ ಮಾಡಿದ್ದೀವಿ. ಈಗ 2022ರಲ್ಲಿ DLF ಮತ್ತು DVT ಅವರು ಕೇಸ್ ಹಾಕಿದ್ದಾರೆ. ಆ ಕಾರಣದಿಂದ ಇವರೆಲ್ಲ ಆತಂಕಗೊಂಡು ನಮಗೆ ಸರ್ ನಿಮ್ಮ ಸೈಟ್ ಬೇಡ, ನಮ್ಮ ಗಣನೆ ಕೊಟ್ಬಿಡಿ, ಕೋರ್ಟು ಕಚೇರಿ ನಾವು ಹೋಗ್ಲಿಕ್ಕೆ ಆಗಲ್ಲ ಅಂತ ಬಂದಿದ್ದಾರೆ. DLF ಮತ್ತು DVT ಅವರು ಕೇಸ್ ಹಾಕಿದ್ದಾರೆ. ಹಾಗಾಗಿ ನಮ್ಮಲ್ಲಿ ತಗೊಂಡಿರ್ತಕ್ಕಂಥ ನಿವೇಶನದಾರರು ಇವರಿಗೆ 2 ಆಪ್ಷನ್ ಇದೆ. ಒಂದು, ಅವ್ರ ವಕೀಲರ ಮೂಲಕ ಆ ಕೇಸ್ಗೆ ಇಂಪ್ಲೀಡಿಂಗ್ ಆಗಬೇಕು. ಈ ಎರಡನೇದು, ಸರ್ ನಮ್ಮ ಕೈಲಿ ಅವರು ಬರುವಾಗ ಆಲ್ರೆಡಿ ನಾವು ಕೇಸ್ ಹಾಕಿ ಒಂದು ಕೇಸನ್ನು ಕೂಡ ನಾನು ಗೆದ್ದಿದ್ದೇನೆ ನಮ್ಮ ಕಂಪ್ನಿಯಿಂದ. ಈಗೇನಾಗ್ತಿದೆ ಪಾಪ ಅವ್ರಿಗೆ ಆತಂಕ ಶುರುವಾಗಿದೆ. ಸರ್ ನಾವು ದೊಡ್ಡ ಕಂಪ್ನಿಗಳ ಜೊತೆಲಿ ನಾವು ಅವ್ರ ಜೊತೆ ಹೊಡೆದಾಡ್ಲಿಕ್ಕೆ ಆಗಲ್ಲ, ನಮ್ಗೆ ಆ ಶಕ್ತಿ ಇಲ್ಲ ಸರ್, ದಯಮಾಡಿ ನೀವು ಆ ನೇತೃತ್ವ ನಾಳಿಂದ ಅಕ್ಟೋಬರ್ 2ರಿಂದ ಮೀಟಿಂಗ್ ಕೂಡ ಈಗ ಕೇಸ್ ಹಾಕಿ 22ರಲ್ಲಿ ಹಾಕಿದಾರಮ್ಮ. ಈಗ ಕೇಸು ಇನ್ನು ವಿಚಾರಣೆ ಹಂತದಲ್ಲಿ ಇದೆ. ನಿಮ್ಮ ಲ್ಯಾಂಡಿಗೆ ಅವ್ರ ಕೇಸ್ ಯಾಕೆ ಹಾಕಿದ್ರು ಸರ್? ಯಾರು ನಮ್ಮ ಹತ್ರ ಖರೀದಿ ಮಾಡಿದರು, ನಮ್ಮ ಕೇಸ್ ಹಾಕಿದ್ರೆ ಗಮನಕ್ಕೆ ಬಂದ ಮೇಲೇ ನಾವೆಲ್ಲರೂ ಕರೆದು ಅಕ್ಟೋಬರ್ 2ರಲ್ಲಿ ಮೀಟಿಂಗು ಮಾಡಿದ್ವಿ. ನಮ್ಮ ಮಾಡಿ ಎಲ್ಲ ಒಂದು ಹಂತಕ್ಕೆ ಬಂದಿದೆ. ಎಲ್ಲ ಒಂದು ಕೇಸನ್ನು ಕೂಡ ಒಂದು ಡೇಟ್ಗೆ ಹಾಕ್ಸ್ಕೊಂಡಿದ್ದೀವಿ. ನ್ಯಾಯಾಲಯದಲ್ಲಿ ವಿಚಾರಣೆ ಹಂತದಲ್ಲಿದೆ. ಒಂದು ಕೇಸು ಕೂಡ ನಾವು ಗೆದ್ದಿದ್ದೀವಿ. ಈಗ ಇಲ್ಲಿ ಖರೀದಿದಾರರಿಗೆ 2 ಆಪ್ಷನ್ ಇರ್ತಕ್ಕಂಥದ್ದು. ಒಂದು, ಅವ್ರು ಮಾಡಿಕೊಟ್ಟಿರ್ತಕ್ಕಂಥ ಸೇಲ್ ಡೀಡನ್ನು ಕೋರ್ಟಲ್ಲಿ ಕೇಸ್ ಇರೋದ್ರಿಂದ ಆ ಕೇಸು ರಿಮೂವ್ ಆದ ತಕ್ಷಣ ಒಂದು ಅವರು ಮಾರಾಟ ಮಾಡಬೇಕು. ಎರಡನೇದು, ಇಲ್ಲ ನಮ್ಮ ಕಂಪ್ನಿ ಅವ್ರಿಗೆ ಆತಂಕ ಇರೋದ್ರಿಂದ ನಮ್ಮ ಕಂಪ್ನಿಗೆ ನಾವೇ ಸೇಲ್ ಡೀಡ್ಗಳನ್ನ ಬರೆಸ್ಕೊಂಡು ಅವ್ರು ಕೊಟ್ಟಿರ್ತಕ್ಕಂಥ ಹಣಕ್ಕೆ ನಾವೇನು ಸೇರಿಸ್ಕೊಳ್ಬೇಕಂತ ಎಲ್ಲರೂ ಮುಂದೆ ತೀರ್ಮಾನ ಮಾಡಿ ನಾನು ಕ್ಲಿಯರ್ ಮಾಡ್ತೀವಿ. ಅದನ್ನೇ ಮಾತಾಡ್ತೀವಿ. ಈಗ ಅದೇ ವಿಷಯನ ಈಗ ಚರ್ಚೆ ಮಾಡ್ತಾ ಇದ್ದೀವಿ. ಅವ್ರು ಏನು ಕೊಟ್ಟಿದ್ದಾರೆ ಅದಕ್ಕೆ ನಾವೇನು ಸೇರಿಸ್ಕೊಡ್ಬೇಕು ಎಲ್ಲರ ಮುಖಾಂತರದಲ್ಲಿ ನಾವು ತೀರ್ಮಾನ ಮಾಡಿ ನಾವು ಅವ್ರನ್ನ ಕ್ಲಿಯರ್ ಮಾಡಿಕೊಡ್ತೀವಿ. ಹೌದು, ನೋಡಿ 420 ಜನರಲ್ಲಿ 420 ಜನನು ಕೂಡ ಸೈಟ್ ತಗೊಳ್ಳಕ್ಕೆ, ಯಾಕೆಂದರೆ ಅಷ್ಟು ಜನ ರೀಫಂಡ್ ಅವ್ರು ಇಲ್ಲ. ಇಲ್ಲಿ ಎಷ್ಟು ಜನ ರೀಫಂಡ್ ಇದ್ದಾರೆ ಅಷ್ಟು ಜನಕ್ಕೆ ನಾವು ಕೂಡ, ಎಷ್ಟು ಜನ ನಾವು ಸೈಟ್ ಬೇಡ ಅಂತ ಹೇಳ್ತೀವಿ ಅವ್ರಿಗೆ ಸೈಟ್ ಲೀಡ್ನ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಅವ್ರಿಗೆ ಕೊಡೋಣ. ಯಾರು ಸೈಟ್ ಸಾಕಷ್ಟು ಮಂದಿ ಸೈಟ್ ಬೇಕು ಅಂತ ಹೇಳಿದ್ದಾರೆ ಅಂಥವ್ರಿಗೆ ಸೈಟನ್ನು ಕೂಡ ಅಲ್ಲೇ ಕೊಡ್ತೀವಿ. ಅಮ್ಮ, ಕ್ಯಾಶ್ ಕೊಡೋಕ್ಕೆ ಸರ್ಕಾರದಲ್ಲಿ ಎಲ್ಲರೂ ಅವಕಾಶ ಇದೆಯಮ್ಮ? ಚೆಕ್ ಅಲ್ಲ, ಅವರು ಸೇಲ್ ಡೀಡ್ ಅವರು ಸುಮ್ಮನೆ ಕೊಡಲ್ಲ. ನಾವು ಆ ಚೆಕ್ನ ಸೇಲ್ ಡೀಡ್ಗೆ ಮೆನ್ಷನ್ ಮಾಡ್ತೀವಿ.
ಆ ಸೇಲ್ ಡೀಡ್ನ ಮೆನ್ಷನ್ ಮಾಡಿದ ಮೇಲೆ ಅವ್ರು ಸೇಲ್ ಡೀಡ್ನ ನಮಗೆ ಟ್ರಾನ್ಸ್ಫರ್ ಮಾಡೋದು. ಸರ್ ಇಷ್ಟೆಲ್ಲ ಕೊಡ್ತೀನಿ ಅಂದ್ರೆ ಇಷ್ಟೆಲ್ಲ ಗಲಾಟೆ ಯಾಕೆ ಆಗ್ತಿದೆ? ಅದು ನನಗೆ ಗೊತ್ತಿಲ್ಲ. ಇಲ್ಲಿ ಅದನ್ನ ಕೇಳಿ ಹೇಳ್ತೀವಿ, ಅದಕ್ಕೆ ಇಲ್ಲಿ ಕೇಳಿ ಹೇಳ್ತೀವಿ. ಯಾಕಂದ್ರೆ ಒಂದ್ ನಿಮಿಷ ಕೇಳಿ ಅಮ್ಮ. ಸಾಲ ಸೋಲ ಮಾಡಿ ಪಡಿಬೇಕು ಅಷ್ಟೇ ಅಲ್ಲದೆ ಕ್ವಶನ್ ಕೇಳೋವರೆಗೂ ಮಾತಾಡ್ಬೇಡಿ. ಸಾಲ ಸೋಲ ಮಾಡ್ಬೇಕು. ಅವ್ರ ಅಪ್ಪ ದುಡ್ಡಿಟ್ಟಿತ್ತು, ಅವ್ನು ದುಡ್ಡಿಟ್ಟಿತ್ತು, ಅವ್ರ ಮಕ್ಕಳಿಗೋಸ್ಕರ ಕೂಡಿರ್ತಾರೆ. ಅವ್ರು ಯಾರ್ದೋ ಕಾಣದ ಕೈ ಅಂತ ಹೆಂಗೆ ಸರ್? ಅವ್ರು ಕಷ್ಟಪಟ್ಟಿರ್ತಾರೆ, ಅದಕ್ಕೆ ಆಕ್ರೋಶ ಅವ್ರಿಗೆ ಹಾಕ್ತಾ ಇದ್ದಾರೆ. ಈಗ ಅವ್ರ ಆಕ್ರೋಶಕ್ಕೆ ನಾವು ಸ್ಪಂದಿಸ್ತಾ ಇಲ್ವೇನಮ್ಮ? ಸ್ಪಂದಿಸಿ ಯಾವಾಗ ಕ್ಲಿಯರ್ ಮಾಡ್ಕೊಡ್ತಾರೆ? ಇವಾಗ ಹೇಳ್ತೀನಿ, ಅದನ್ನ ತಾನೇ ಇವಾಗ ಈಗ ಮಾತಾಡ್ತಾ ಇದೀವಲ್ಲ, ಅವ್ರನ್ನ ಕರೆದು ನೋಡಿ. ಅದೇ ಕಾರಣಕ್ಕೋಸ್ಕರ ನಾನು ಕೂಡ ಇಲ್ಲೇ ಇದ್ದು ಇವಾಗ ಆ ಸೇಲ್ ಡೀಡ್ಗಳನ್ನ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಚೆಕ್ಕನ್ನ ಮೆನ್ಷನ್ ಮಾಡಿಸಿ ಅದನ್ನ ಏನು ಪ್ರಾಬ್ಲಮ್ ಬಗ್ಗೆ ನಾನು ಸ್ಪಂದಿಸ್ತೀನಮ್ಮ. ಬಿಡಿ ನನಗೆ. ಅವ್ರ ಇದಕ್ಕೆ ಅವ್ರಿಗೆ ಏನಿದೆ ಅವ್ರಿಗೆ ಸ್ಪಂದಿಸ್ತೀನಮ್ಮ. ಯಾವಾಗ ಮಾಡ್ತೀರಾ? ಸಿದ್ಧಾರೂಢ ಸತೀಶ್ ಗೌಡ ಅಂತ ವರ್ಜಿನ್ ಹೌಸಿಂಗ್ ಪ್ರೈವೇಟ್ ಲಿಮಿಟೆಡ್ನ ನಿರ್ದೇಶಕ. ಎಷ್ಟು ತಿಂಗಳಲ್ಲಿ ಮಾಡ್ತೀರಾ ಅಂತ ಕೇಳಿ ಅದನ್ನ ನೋಡಮ್ಮ, ಟೀಮ್ ಇದೆ. ಒಂದು ನಿಮಿಷ, ಟೀಮ್ ಇದೆ, ಅವ್ರ ಟೀಮ್ ಇದೆ. ಒಂದು ನಿಮಿಷ, ನಾವು ಅವ್ರ ಆನ್ಸರ್ ನೋಡಿ. ಈಗ ಸೈಟ್ ಮಾರಾಟ ಮಾಡಬೇಕಾದ್ರೆ ಯಾವುದೇ ಪ್ರಕರಣ ಇರಲಿಲ್ಲ, ಅರ್ಥ ಆಯ್ತಾ? ಆ ಕಾರಣಕ್ಕೋಸ್ಕರ ಲೋನ್ ಕೊಟ್ಟಿದ್ದಾರೆ. ಲೋನ್ ಕೊಡೋರು ಸುಮ್ಮನೆ ಕೊಟ್ಟಿಲ್ಲ. ಈಗ 400 ಜನ ನಮ್ಮಲ್ಲಿ 430 ಜನ ಸೈಟ್ ತಗೊಂಡಿದ್ದಾರೆ. ಇಲ್ಲಿ 430 ಜನ ವಕೀಲರಿಗೆ ತೋರಿಸಿ ಅವ್ರ ದಾಖಲಾತಿಯನ್ನು ಒಪಿನಿಯನ್ ತಗೊಂಡೇ ಸೈಟ್ ತಗೊಂಡಿರೋದು. ನಾವು ಕೂಡ ಲ್ಯಾಂಡ್ ಪರ್ಚೇಸ್ ಮಾಡ್ಬೇಕಾದ್ರೆ ಲೀಗಲ್ ಒಪಿನಿಯನ್ ತಗೊಂಡೇ ಪರ್ಚೇಸ್ ಮಾಡಿರೋದು. ಇವಾಗ ಕೇಸ್ ಬಂದಿರೋದಕ್ಕೆ ಸಾಲ್ವ್ ಮಾಡ್ಕೋಬೇಕು, ಮತ್ತೇನು ಮಾಡಬೇಕು ನೀವೇ ಹೇಳಿ. ಮತ್ತೆ ಅದು ಇದು ಇನ್ನೊಂದು ಹೇಳ್ಬಿಡ್ತೀನಿ ಕೇಳಿ ಸರ್. ಯಾವುದೇ ಕೇಸ್ಗೂ ನಮಗೆ ಸಂಬಂಧ ಇಲ್ಲ, ಯಾವುದೇ ಸೈಟ್ಗೂ ನಮಗೆ ಸಂಬಂಧ ಇಲ್ಲ. ನಮ್ಮ ದುಡ್ಡು ಕೊಟ್ಟಿದ್ದೀವಿ, ನಮ್ಮ ದುಡ್ಡು ಕೊಡಿ, ಅದಕ್ಕೆ ಏನು 7 ವರ್ಷಕ್ಕೆ ಪರಿಹಾರ ಕೊಡ್ಬೇಕು ಅಷ್ಟು ಕೊಡಿ. ಇದು ಎಲ್ಲರದ್ದು ಇಷ್ಟೇ, ಇನ್ನೇನಿಲ್ಲ. ಇದು ಕ್ಯಾನ್ಸಲ್ ಮಾಡಿ. ಆಯ್ತು, ಓಕೆ. ನೋಡಿ, ನಿಮ್ಮೆಲ್ಲರ ಸಮಸ್ಯೆ ನಿಮ್ಮೆಲ್ಲರ ಸಮಸ್ಯೆ ಈಗ ನಿಮ್ಮೆಲ್ಲರ ಸಮಸ್ಯೆ ನಿಮ್ಗೆ ಹಣ ಕೊಟ್ಟಿದ್ದೀವಿ ಸರ್. 2017 ತಗೊಂಡಿದ್ದೀವಿ. ನಮ್ಗೆ ಏನಾದ್ರು ಸೇರಿಸ್ಕೊಡಿ, ಪರಿಹಾರ ಕೊಡಿ. ನಿಮಗೂ ಸಮಸ್ಯೆ ಆಗಿದೆ, ನಮಗೂ ಸಮಸ್ಯೆ ಆಗಿದೆ ಅಂತ ಹೇಳ್ತಾ ಇದ್ದೀವಿ. ಅದಕ್ಕೆ ನಾನು ಬದ್ಧ ಇದ್ದೀನಿ, ಸರಿನಾ? ಈಗ ಯಾರ್ಯಾರು ರೀಫಂಡು ಅಂತ ಹೇಳಿದ್ದೀರಿ ಅದನ್ನು ಒಂದು ಪಟ್ಟಿ ಮಾಡಿ ನಮ್ಮಲ್ಲಿ. ಯಾಕೆಂದರೆ ಈಗ ನಮ್ಮಲ್ಲಿ ತಗೊಂಡಿರೋರು ಬಂದಿದ್ದೀರಿ, ಒಂದು ನಿಮಿಷ, ನಮ್ಮಲ್ಲಿ ತಗೊಂಡಿರೋರು ಬಂದಿದ್ದಾರೆ. ಮಾಡೋದು ಹೇಳಿ. ಒಂದು ನಿಮಿಷ, ತಗೊಂಡಿರೋರು ಬಂದಿದ್ದಾರೆ, ತಗೊಂಡಿಲ್ದೋದರು ಬಂದಿದ್ದಾರೆ, ಗುಂಪಲ್ಲಿ ಸೇರಿದ್ದಾರೆ. ನಾನು ಎಲ್ಲರೂ ಕೂಡ ಒಂದು ನಿಮಿಷ, ಯಾರ್ಯಾರು ನಮ್ಮ ಹತ್ರ ಬಂದಿದ್ದೀರಿ ನಿಮ್ಮ ಸೇರಿ ತಂದು ಬರೆಸಿ ನಿಮಗೆ ಏನು ಕೊಡಬೇಕು ಅಂತೇಳಿ. ನನಗೆ ಕನಿಷ್ಠ ಪಕ್ಷ ನ್ಯಾಯಾಲಯದಲ್ಲಿ ಪ್ರಕರಣ ಇರೋದ್ರಿಂದ, ಯಾಕೆಂದರೆ ಒಬ್ಬರಿಬ್ಬರದ ಸಮಸ್ಯೆ ಇಲ್ಲ. ಇಷ್ಟು ದಿನದಿಂದ 7 ವರ್ಷನೇ ಕಾದಿದ್ದೀವಿ. 6 ತಿಂಗಳು ಸಮಯ ಬೇಕಾಗ್ತದೆ. ಅಷ್ಟರೊಳಗಡೆ ನಿಮ್ಗೆ ಏನು ಸೇರಿಸ್ಕೊಡ್ಬೇಕು ಅಂತಲೂ ನೀವೆಲ್ಲರೂ ಸೇರಿ ನೀವೇ ತೀರ್ಮಾನ ಮಾಡಿ. ನಿಮಗೂ ಅನ್ಯಾಯ ಆಗಬಾರ್ದು. ನಾನು ಅದಕ್ಕೆ ಬದ್ಧ ಇದ್ದೀನಿ. ಯಾಕೆ ನಾನೊಬ್ಬ ರೈತ ಕುಟುಂಬದಿಂದ ಬಂದವನು. ನಿಮಗೆ ಅನ್ಯಾಯ ಮಾಡಂಗಿದ್ರೆ ಯಾವತ್ತೋ ಆಫೀಸ್ ಮುಚ್ಕೊಂಡಾಗಲಿ, ನಿಮ್ಗೆ ಕೈ ಸಿಗ್ದಂಗಾಗಲಿ ಮುಂದೋಗ್ಬೋದಾಗಿತ್ತು. ಇವತ್ತು ಇಷ್ಟೆಲ್ಲ ಏನೇ ಸಮಸ್ಯೆ ಆಗಿದೆ, ಇದರಿಂದ ಏನೇನಾಗಿದೆ ಅನ್ನೋದು ನಿಮಗೆಲ್ಲ ಗೊತ್ತಿದ್ರು ಕೂಡ ನಿಮ್ಮ ಮುಂದೆ ನಿಂತ್ಕೊಂಡು ನಾನು ಫೇಸ್ ಮಾಡ್ತಾ ಇದ್ದೀನಿ ಅಂದರೆ ಅದು ನಿಮ್ಮ ಕುಟುಂಬದಲ್ಲಿ ನಾನು ಒಬ್ಬ ಅಂತ ತಿಳ್ಕೊಳ್ಳಿ. ಏನೇಳಿ ಅರ್ಥ ಆಯ್ತಾ? ದಯಮಾಡಿ ನೀವು ಸೈಲೆಂಟ್ ಆಗಿದ್ರೆ ಅಲ್ಲಿ ಹಿಂದೆ ಇರೋರು ಕೇಳಿಸಲ್ಲ, ನಂತರ ವಾಯ್ಸಿಲ್ಲ ಇವ್ರಿಗೆ. ನಾನು ಹೇಳೋದೇನು ಅಂದ್ರೆ, ದಯಮಾಡಿ ನಿಮ್ ಕಿವಿಗಳು ಮನಸ್ಸುಗಳನ್ನ ಈ ಕಡೆ ಕೊಡಿ. ನಿಮ್ ಸಮಸ್ಯೆ ಪರಿಹಾರ ಹೇಳ್ತಾ ಇರೋದಿಲ್ಲ. ಹಂಗಾಗಿ ನಿಮ್ಗೆಲ್ಲ ಈಗಲೇ ಎಲ್ಲ ಶಾಂತಿಯುತವಾಗಿ ಬಗೆಹರಿಸ್ತಾರೆ. ಈಗ ಇರಿ, ಒಂದು ನಿಮಿಷ ನೋಡ್ರಿ. ಈಗ ನಾನು ಮಾತಾಡೋದು ನಿಮ್ಮ ಪರವಾದ ಪ್ರಶ್ನೆ. ದಯಮಾಡಿ ಎಲ್ಲ ರೆಕಾರ್ಡ್ ಮಾಡ್ಕೊಳ್ಳಿ. ಸರ್, ಈಗ ನೀವು 6 ತಿಂಗಳಾದ್ಮೇಲೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರಿ, ಆಯ್ತಾ? ಹೌದೇನ್ರಪ್ಪ? 6 ತಿಂಗಳ ಮೇಲೆ ನೀವು ದುಡ್ಡು ಕೊಡ್ತೀನಿ ಅಂದ್ರೆ ಅವ್ರ ಸೈಟ್ ನ ನೀವು ವಾಪಸ್ ತಗೊಂಡ್ಬಿಟ್ಟು ನಿಮ್ಗೆ ದುಡ್ಡು ಕೊಡೋದು. ಹೌದು. ಒಂದು ಈಗ ನೀವು ಈಗ ಅವ್ರು ಏನೋ ಕೇಳಿದ್ರೆ, ಯಾರೋ ಒಬ್ರು ಇಲ್ಲ ಅಂತ ಮಂದಿ ಕೇಳಿದ್ರು, ನಮ್ಗೆ ಇವಾಗ ಈಗಲೇ ಚೆಕ್, ಯಾರು ನೀವೇನ್ರಿ? ಒಂದು ನಿಮಿಷ, ಈಗಲೇ ಚೆಕ್ ಕೊಟ್ಬಿಡಿ ನಮ್ಗೆ ಗ್ಯಾರಂಟಿಗೆ. 6 ತಿಂಗಳದೇನೋ ಎಷ್ಟು ಈಗ ಆ ಟೀಮ್ಗೆ ನಮ್ಗೆ ಅಂತ ಹೇಳಿದ್ರು ಚೆಕ್. ಒಂದು ನಿಮಿಷ ಇರ್ರಿ, ನೀವು ಈ ಕಂಡೀಷನ್ಗೆ ರೆಡಿ ಇದ್ದೀರಾ? ಓಕೆ. 6 ತಿಂಗಳಲ್ಲಿ ನನ್ನ ಈಗ ನ್ಯಾಯಾಲಯದಿಂದ ನಿಮ್ಮ ಸೇಲ್ ಡೀಡನ್ನು ನಾನು ಕ್ಯಾನ್ಸಲೇಷನ್ ಮಾಡಿಸ್ಕೋಬೇಕು.
ಅಲ್ವಾ? ನಿಮ್ಮ ಮಾತು ಕೊಡಿದ್ರೆ ನಾನು ದುಡ್ಡು ಕೊಡಕ್ಕೆ ಬರಲ್ಲ. ಕೇಳ್ಕೊಳ್ಳಿ ನೀವೇ ನಿಲ್ಸು. ಯಾರು ಮಾತಾಡ್ಬೇಕು? ಆ ಲ್ಯಾಂಡ್ ಫುಲ್ ಅಕ್ವೈರ್ ಆಗ್ಬಿಟ್ಟಿದೆ. ನಮ್ದು ನಲ್ ಅಂಡ್ ವೈಡ್ ಅಂದ್ರೆ ಆ ಸೇಲ್ ಡೀಡ್ಗೆ ಏನು ವ್ಯಾಲ್ಯೂ ಇಲ್ಲ. ಅರ್ಥ ಆಯ್ತಾ? ಒಂದ್ ನಿಮಿಷ ಇರಿ ನಾನು ಹೇಳ್ತೀನಿ. ಒಂದ್ ನಿಮಿಷ ನೋಡಿ, ನಿಮ್ಮಲ್ಲೇ ಇದೆ. ನಾನು ಏನ್ ಹೇಳಿದ್ರಿ ಹತ್ರ? ಒಂದ್ ನಿಮಿಷ ಇರ್ರಿ. ನಾನು ಮಾತಾಡ್ತೀನಿ. ಒಂದ್ ನಿಮಿಷ ಇರಿ ಎಲ್ಲರೂ. ಯಾವ ಸೇಲ್ ಡೀಡ್ಗೆ ಏನು ವ್ಯಾಲ್ಯೂ ಇಲ್ಲ. ಸುಮ್ಮನೆ ಅದು ಬೇಕಾದ್ರೆ ವಾಪಸ್ ಕೊಟ್ಬಿಡೋಣ ಅವ್ರಿಗೆ. ಅರ್ಥ ಆಯ್ತಾ? ಅದ್ರಲ್ಲಿ ಏನು ವ್ಯಾಲ್ಯೂ ಇಲ್ಲ. ಅರ್ಥ ಆಯ್ತಾ? ಬ್ಯಾಂಕ್ ಅಲ್ಲಿ ಕ್ಯಾನ್ಸಲ್ ಅಲ್ಲ, ಇದ್ರಲ್ಲಿ ರಿಜಿಸ್ಟ್ರೇಷನ್ ಕ್ಯಾನ್ಸಲ್ ಮಾಡ್ಬೇಕು, ಪ್ರೊಸೀಜರ್ ಫಿನಿಶ್ ಮಾಡ್ಬೇಕು. ಅವೆಲ್ಲ ಏನ್ ಗೊತ್ತಾ, ತಿರ್ಗಾ ಸುತ್ತೋದು ಅಷ್ಟೇನೆ ಅದು. ಈಗ ಒಂದ್ ನಿಮಿಷ ಸುನೀಲ್ ಅವ್ರು ಹೇಳಿದ್ರು, ನಾನು ಕನ್ಫ್ಯೂಷನ್ ಕೊಡ್ತೀನಿ ಸರ್. ಈಗ ಸುನೀಲ್ ಅವ್ರು ಹೇಳಿದ್ರು ಅದಕ್ಕೇನು ಬೆಲೆ ಇಲ್ಲ ಅಂತ. ನಮ್ಗದ್ ಬೇಕಾಗೂ ಇಲ್ಲ. ನಮ್ಗೇನ್ ಬೇಕು? ದುಡ್ಡು ಪರಿಹಾರ. ಇವ್ರೇನ್ ಹೇಳ್ತಾವ್ರೆ? ಚೆಕ್ ಕೊಡ್ತೀನಿ, ನಿಮ್ಗೆ ಯಾವ ಸಮಯಕ್ಕೆ ಚೆಕ್ ಕೊಡ್ತೀನಿ? ಚೆಕ್ ಕೊಡ್ತೀನಿ ಅಂತ ಹೇಳ್ತಾ ಇದಾರೆ. ಚೆಕ್ ಇಸ್ಕೊಳ್ಳೋಕೆ ನೀವು ರೆಡಿ ಇದ್ದೀರಾ? ಒಂದ್ ನಿಮಿಷ ಇದೆ ಸುನೀಲ್. ನೀವು ದಯಮಾಡಿ ಯಾರಾದ್ರೂ ಅಬ್ಜೆಕ್ಷನ್ ಇದ್ರೆ ಕೈ ಎತ್ತಿ ಹೇಳಿ. ಒಂದ್ ನಿಮಿಷ ಅವ್ರ ಮುಂದೆ ಬನ್ನಿ. ನೀವು ಅಲ್ಲಿದ್ರೆ ಹೆಂಗಮ್ಮ ನಂಗೆ ಕೇಳಿಸುತ್ತೆ? ಯಾರಾದ್ರೂ ಅಬ್ಜೆಕ್ಷನ್? ಸರ್ ನಮಗೆ ದುಡ್ಡು ಬೇಕು ಸರ್. ಸರ್ ಯಾರು ನಮಗೆ ದುಡ್ಡು ಬೇಕು ಸರ್. 6 ತಿಂಗಳು ಬೇಕು. ಪೇಷನ್ಸ್ ಇಲ್ಲ ನಮಗೆ. ಒಂದ್ ನಿಮಿಷ ಇರ್ರಿ, ಮಾತಾಡ್ತಾರೆ. ಸರ್ ನೀವು ದಯಮಾಡಿ ಕೇಳಿಸ್ಕೊಳ್ಳಿ. ರೆಕಾರ್ಡ್ ಮಾಡಿ ಏನಮ್ಮ?